MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ನೆಲಮಂಗಲ ಟೋಲ್ನಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿರುವಂತಹ ಸೂಲದೇವನಹಳ್ಳಿಯ ಡಾಕ್ಟರ್ ಎಂ ಲೀಲಾವತಿ ರವರ ಪಾರ್ಕ್ ನೋಡಲು ತುಂಬ ಸುಂದರವಾಗಿದೆ. ಇವರ ಮಗ ವಿನೋದ್ ರಾಜ್ರವರು ಅವರ ತಾಯಿಯ ಆಸೆಯಂತೆ 7 ಎಕರೆ 20 ಗುಂಟೆ ಜಮೀನಿನಲ್ಲಿ ಸುಂದರವಾದ ಪಾರ್ಕ್, ವರನಟಿ ಡಾಕ್ಟರ್ ಎಂ ಲೀಲಾವತಿ ರವರ ದೇಗುಲ ಹಾಗೂ ಅವರ ಆಸೆಯಂತೆ ಬಡವರಿಗಾಗಿ ಕಟ್ಟಿಸಿದಂತಹ ಡಾಕ್ಟರ್ ಲೀಲಾವತಿ ಮೆಮೋರಿಯಲ್ ಹಾಸ್ಪಿಟಲ್, ಸುಂದರವಾದ ಉದ್ಯಾನವನವನ್ನು ನಿರ್ಮಿಸಿ ತಾವೇ ಸ್ವತಃ ಕೃಷಿಯನ್ನು ಮಾಡುತ್ತಿದ್ದಾರೆ. ಕನ್ನಡ ಚಿತ್ರರಂಗದ ಮೇರು ನಟಿ, ವರನಟಿ ಡಾಕ್ಟರ್ ಎಂ ಲೀಲಾವತಿಯವರ ಒಂದು ದೇಗುಲವನ್ನು ನೋಡೋಣ ಬನ್ನಿ. ಸೂಲದೇವನಹಳ್ಳಿ ಡಾಕ್ಟರ್ ಲೀಲಾವತಿ ಮೆಮೋರಿಯಲ್.
ಸ್ವಾಭಿಮಾನದಲ್ಲಿ ಸಾಕು ಸಂಯಮ ಬಲ್ ಹೊರಗೆ ಸಾಧನೆ ಒಳಗೆ ವೇದನೆ ಹಿಡಿದು ಬಾಬಾಲೆ ಸ್ವಾಭಿಮಾನದಲ್ಲಿ ಸಾಕು ಸಂಯಮ ಬಲ್ ಹೊರಗೆ ಸಾಧನೆ ಒಳಗೆ ವೇದನೆ ಹಿಡಿದು ಬಾಬಾಲೆ ಸ್ವಾಭಿಮಾನದಲ್ಲಿ ಮೂಡಿ ಚಂದಿರ ನಿನಗಾಗಿ ಕೂಡಿ ತಂಬೆಲರೆನಗಾಗಿ ಮೂಡಿ ಚಂದಿರ ನಿನಗಾಗಿ ಕೂಡಿ ತಂಬೆಲರೆನಗಾಗಿ ನೋಡು ಪ್ರಿಯತಮೆ ಹಾಲು ಹುಣ್ಣಿಮೆ ತಂದನ ಮಗಾಗಿ ಸ್ವಾಭಿಮಾನದಲ್ಲಿ ನಿನ್ನ ಗರ್ವದ ಹುಸಿ ಮೌನ ಅಣಗಿಸದೆ ನಾ ಬಿಡೆ ನಿನ್ನ ನಿನ್ನ ಗರ್ವದ ಹುಸಿ ಮೌನ ಅಣಗಿಸದೆ ನಾ ಬಿಡೆ ನಿನ್ನ ಪುರುಷ ಸಿಂಹನ ಬಾಹುಬಂಧನ ನಿನ್ನ ಕಲ್ಯಾಣ ಸ್ವಾಭಿಮಾನದಲ್ಲಿ ತುಂಬು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿ ಬೆಣ್ಣೆ ತುಂಬು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿ ಬೆಣ್ಣೆ ಏಕೆ ಸುಮ್ಮನೆ ಆತ್ಮವಂಚನೆ ನಿನ್ನ ಪತಿ ನಾನೇ ಸ್ವಾಭಿಮಾನದಲ್ಲಿ ಸಾಕು ಸಂಯಮದಲ್ಲಿ ಹೊರಗೆ ಸಾಧನೆ ಒಳಗೆ ವೇದನೆ ಬಳಿಗೆ ಬಾಬಾಲೆ ಸ್ವಾಭಿಮಾನದಲ್ಲಿ ಸಿಂಗಾರಿ ಮೈಟೊಂಕಿನ ವೈಯಾರಿ ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ ಆಹ ಬಿಂಕದ ಸಿಂಗಾರಿ ಮೈಟೊಂಕಿನ ವೈಯಾರಿ ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ ಬಳಿ ನೀನಿರಲು ಬಿಸಿಲೇ ನೆರಳು ಮಧುಪಾನ ಪಾತ್ರೆ ನಿನ್ನೊಡಲು
ಬಳಿ ನೀನಿರಲು ಬಿಸಿಲೇ ನೆರಳು, ಮಧುಪಾನ ಪಾತ್ರೆ ನಿನ್ನೊಡಲು. ಮಧುವಿಲ್ಲದೆ ಮದವೇರಿಪ ನಿನ್ನಂದ ಚಂದ ಮಕರಂದ. ಮಧುವಿಲ್ಲದೆ ಮದವೇರಿಪ ನಿನ್ನಂದ ಚಂದ ಮಕರಂದ. ಆಹ ಬಿಂಕದ ಸಿಂಗಾರಿ ಮೈಟೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ನಿನ್ನೀವದನ ಅರವಿಂದವನ ಹೂಬಾಣ ನಿನ್ನ ಬಿನ್ನಾಣ. ನಿನ್ನೀವದನ ಅರವಿಂದವನ ಹೂಬಾಣ ನಿನ್ನ ಬಿನ್ನಾಣ. ಒಲವೆಂಬಧನ ಬಿಡೆ ಹುಂಬತನ ಬಾಚಿನ್ನರನ್ನ ವರಿಸೆನ್ನ. ಒಲವೆಂಬಧನ ಬಿಡೆ ಹುಂಬತನ ಬಾಚಿನ್ನರನ್ನ ವರಿಸೆನ್ನ. ಆಹ ಬಿಂಕದ ಸಿಂಗಾರಿ ಮೈಟೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳುತ್ತಿರುವ ಶಿವಣ್ಣನವರಿಗೆ ಶುಭಾಶಯಗಳನ್ನು ಕೋರುತ್ತಾ ಅವರು ಶೀಘ್ರ ಗುಣಮುಖರಾಗಿ ಹಿಂದಿರುಗಲಿ ಎಂದು ವಿನೋದ್ ರಾಜ್ ಅವರು ಶುಭ ಹಾರೈಸಿದರು. ನಂತರ ಫಾರ್ಮ್ ಹೌಸ್ಗೆ ಹಿಂದಿರುಗಿದಾಗ ಅವರು ನಮಗೆ ಸಿಕ್ಕಂತಹ ಕೆಲವೇ ಕ್ಷಣಗಳಲ್ಲಿ ಅವರನ್ನು ಭೇಟಿಯಾಗಿ ಅವರು ನಮಗೆ ನೀಡಿದ ಒಂದು ತಮಿಳ್ನಾಡಲ್ಲ ಸರ್, ಎಲ್ಲಿ ಸರ್ ತಮಿಳ್ನಾಡಲ್ಲೇ ಇಲ್ಲ ಮನುಷ್ಯರು ಅಲ್ಲಿನೂ ಇವತ್ತು ನೀವು ಶ್ರೀರಾಮಪುರಂ ಈ ಕಡೆ ಹೋದಾಗ ಪಕ್ಕದಲ್ಲೇ ಮಂತ್ರಿ ಮಾಲ್ ಕಾಣುತ್ತೆ. ಸುಮ್ಮನೆ ಕೆಳಗೆ ಆಕಾಶದಿಂದ ಎತ್ತರದಿಂದ ನೋಡ್ರಿ ಬೆಂಗಳೂರಿನಂದ್ರೆ ಕೆಳಗೆ ಕಾಣುವಂಥದ್ದು ಕಷ್ಟಪಡುವಂಥ ಬಡ ಜನ ಇರುವಂಥ ಜಾಗನೇ ನಿಮಗೆ ಅಲ್ಲಿನೂ ಕಾಣುತ್ತೆ. ಸೊ ಹಾಗಾಗಿ ಒಂದು ವರ್ಗ ಹಾಗೆ ಉಳ್ಕೊಂಡ್ಬಿಡ್ತದೆ ಪಾಪ. ಸೊ ಅಲ್ಲಿನೂ ಆ ಥರ ಸಾಫ್ಟ್ವೇರ್ ಈಗ ಎಲ್ಲ ಕಂಪ್ನೀಸ್ ಇದೆ, ಎಲ್ಲ ದೊಡ್ಡ ದೊಡ್ಡದಿದೆ. ಬಟ್ ಒಂದು ಸರ್ಕಾರಿ ಆಸ್ಪತ್ರೆ ಸುಸಜ್ಜಿತವಾಗಿಲ್ಲ, ಹೌದೌದು, ಶುದ್ಧವಾಗಿಲ್ಲ. ಸೊ ಅದೊಂದು ಇರಲಿ. ಅಮ್ಮವ್ರ ಹೆಸರು 50 ವರ್ಷ ಅಲ್ಲೂ ಅಮ್ಮ ಸರ್ವಿಸ್ ಮಾಡಿದ್ದಾರೆ. ಹೌದೌದು. ಸೊ ಎಲ್ಲ ಏನು ಅವ್ರು ಮಾಡಿದರೆ ನಮ್ಗೇನು ಕೊಡೋಕ್ಕಾಗತ್ತೆ? ನಮ್ಮ ಯಾವ ಏರಿಯಾ ಸರ್ ತಮಿಳ್ನಾಡಲ್ಲೇ? ಪುದುಪಾಕಂ. ಪುದುಪಾಕಂ, ಕಾಂಚೀಪುರಂ, ಚೆಂಗೈ NGR ಡಿಸ್ಟ್ರಿಕ್ಟ್, ಚೆಂಗಲ್ಪಟ್ಟು ಡಿಸ್ಟ್ರಿಕ್ಟ್, ಕಾಂಚೀಪುರಂ. ಹೋಗ್ಲಿ ಬಿಡಿ, ಅದೊಂದು ಸೇವೆ. ಇಲ್ಲೇ 2 ಹಾಸ್ಪಿಟಲ್ ಮಾಡಿಸ್ಕೊಟ್ವಿ. ಕಲಾವಿದರಿಗೆ ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು 60-70 ಜನ 80 ಜನಕ್ಕೆ ಮೇಲೇ ತಿಂಗಳಿಗೆ 3,000, 2,000, 1,000 ಪ್ರಿಂಟ್ ಹೊತ್ತವರು, ಹಳೆ ಆಪ್ರೇಟರ್ಸು, ಥಿಯೇಟ್ರ್ ಆಪ್ರೇಟರ್ಸು. ಆಮೇಲೆ ಮೀಡಿಯೇಷನ್ ಮಾಡ್ತಾರೆ ಪಿಕ್ಚರ್ ಏರಿಯಾ ವೈಸ್ ಮಾರೋದಕ್ಕೆ, ಅವರಿಗೆ ಮೀಡಿಯೇಟರ್ಸ್ ಇದೆ. ಎಲ್ಲರಿಗೂ ಸೇರಿ ತಿಂಗಳಿಗೆ ಒಂದು ಹಂತಕ್ಕೆ ಬಂದು ಇದು ನಾವು ಬಹುಶಃ ಸ್ಯಾಚುರೇಟ್ ಆಗಿದ್ದೀವಿ. ಐ ಥಿಂಕ್ ವಿ ಗಾಟ್ ಸ್ಯಾಚುರೇಟೆಡ್. ಜಾಸ್ತಿ ಏನು ನೀವು ಮಾಡೋಕ್ಕೆ ಸಾಧ್ಯ ಅಂತ ನಾನು ಕೇಳ್ತಾ ಇದ್ದೀನಿ. ಒಂದು ಗಾಡಿ ಸ್ಟೇರಿಂಗ್ ಬಿಟ್ಟರು ಅದು ಹೋಗ್ತಾನೆ ಇರುತ್ತೆ, ಅದು ಇದು ಮಾಡ್ತಾ ಇರ್ತೀವಿ. ಅದು ನಿಮ್ಮ ಟೆಕ್ನಾಲಜಿ ನೀವು ಕಂಡುಹಿಡಿದಿರುವಂಥ ಉಪಾಯ ಬದುಕಕ್ಕೆ ಮಾಡೋದಕ್ಕೆ ಜನಕ್ಕೆ ಇನ್ನೂ ಸುಲಭ ಆಗಬೇಕು. ಅದಕ್ಕೆ ಮೇಲೆ ಹೌದೌದು, ಸಾವಿನ ನಂತರ ಹೌದು, ಸಾಯೋವರೆಗೂ ಹೌದು, ಅದೇ ಜೀವನನೇ, ಅದೇ ಹೌದು, 3 ಹೊತ್ತಿನ ಹೊಟ್ಟೆಪಾಡಿನ. ಹೌದೌದು. ಜನಗಳಿಗೆ ನಾವು ಏನು ದಿಕ್ಕು ತಪ್ಪಿಸಿ ದಾರಿ ತಪ್ಪಿಸಿ ಹಿಂಸೆ ಕೊಡ್ಸೋದ್ರ ಬದಲು ಆದಷ್ಟು ಈ ಜನಸಂಖ್ಯೆನ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ತೀವಿ. ಜನಸಂಖ್ಯೆ ಖಂಡಿತ ಕಂಟ್ರೋಲ್ ಮಾಡಲೇಬೇಕಾದ ಅನಿವಾರ್ಯತೆ. ಹೌದೌದು. ಸುಮ್ಮನೆ ನಾವು ಯಾರನ್ನೂ ಕೈ ತೋರಿಸಿ ಮಾತಾಡೋದಿಲ್ಲ. ಹೌದು, ಜನಸಂಖ್ಯೆ ಜಾಸ್ತಿ ಕೂತು ನಾವು 5 ವರ್ಷಕ್ಕೆ ಅವಧಿನಲ್ಲಿ ಎಷ್ಟು ಬೆಳ್ಕೊಂಡು ಹೋಗುತ್ತೆ ಅದೆಲ್ಲನೂ ಲೆಕ್ಕ ಇಟ್ಕೊಂಡು ನಾವು ಮಾಡಬೇಕು. ಇಲ್ಲಿ ಯಾವುದೇ ಪ್ರತಿಷ್ಠೆನೋ ಯಾರ ಪ್ರತಿಕಾರನೋ ಯಾವುದೂ ಇಲ್ಲ. ಕರ್ತವ್ಯ, ಹೌದು, ಕರ್ತವ್ಯನೇ. ಈಗ ನಾವಲ್ಲಿ ಮಾಡಿರೋದು ಭಾಷಾ ಗೀಷ ಎಲ್ಲಾನು ಬಿಟ್ಬಿಡ್ರಿ, ಕರ್ತವ್ಯ. ಹೌದು, ಕರ್ತವ್ಯ, ಹೌದು, ತಾಯಿ ಸೇವೆ ಅಷ್ಟೇ. ಕರ್ತವ್ಯ, ಹೌದು, ಕರ್ತವ್ಯ ನಂತರ ಅದು ಸೇವೆ ಆಗುತ್ತೆ. ಹೌದು, ಹೌದು, ಮಾಡಿ ಮೇಡಮ್.
ಜಿಮ್ ಮಾಡಬೇಕು ಅಂತ ಜಿಮ್ಮೇ ಬಿಡೋದಿಲ್ಲ, ಮಾಡ್ತಾನೆ ಇರ್ತಾರೆ. ಅದೇ ಥರ ಏನೋ ಒಂದು ಕೆಲಸ ಮಾಡಬೇಕು ಅಂತ ತಾಯಿಯವ್ರನ್ನ ಪ್ರೀತಿ ಮಾಡಿ ನೋಡಿ, ಒಂದು ವಾರ ವಿನೋದ್ ರಾಜ್ ಅವರ ಮನೆಗೆ ಹೋಗುತ್ತಿದ್ದೇವೆ. ಇಲ್ಲೆಲ್ಲ ನೀರು. ನೆನ್ನೆಲ್ಲ ಅವರೇ ವಿನೋದ್ ರಾಜ ಇದನ್ನು ಉಳುಮೆ ಮಾಡಿರೋದೆಲ್ಲ.